ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಒಂದು ಸಮಗ್ರ ಇತಿಹಾಸವನ್ನು ಕುರಿತು ತಿಳಿಯೋಣ. ಈ ಒಂದು ವಿಚಾರವನ್ನು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಚಯ್ಯರವರು. ಹಾಗಾದರೆ ಬನ್ನಿ ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದ ಈ ಒಂದು HD ಕೋಟೆಗೆ ಸಂಬಂಧಿಸಿದ ಇತಿಹಾಸವನ್ನು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ನಮ್ಮೂರ ವೈಭವ ಒಂದು ಕಾರ್ಯಕ್ರಮವು HD ಕೋಟೆ ಮತ್ತು ಸರಗೂರು ತಾಲೂಕಿನ ಅಲ್ಲಿರ್ತಕ್ಕಂಥ ಗ್ರಾಮಗಳ ಇತಿಹಾಸವನ್ನು ತಿಳಿಯುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ತಾವು ಸರ್ ಈ ಒಂದು HD ಕೋಟೆಯ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನು ಪಡೆದಿರ್ತೀರಿ. ಹಾಗಾಗಿ ನಿಮಗೆ ಸಾಕಷ್ಟು ವಿಚಾರಗಳು ಇದರ ಬಗ್ಗೆ ತಿಳಿದಿದೆ. ನೀವು ಕಂಡಂಥ ಒಂದು ನಿಮ್ಮ ಅಧ್ಯಯನದಿಂದ ತಿಳಿದಂಥ ವಿಚಾರಗಳನ್ನು ಈ ದಿನ ನಮ್ಮ ಕೇಳುಗರಿಗೆ ನಮ್ಮ ವಾಹಿನಿಯ ಮುಖಾಂತರ ತಿಳಿಯಪಡಿಸೋದಾದರೆ ಸರ್, ನಮ್ಮ ಕೋಟೆಯ ಒಂದು ಸಮಗ್ರ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ತೀವಿ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಚಯ್ಯ ಅಂತ, ಪ್ರಾಧ್ಯಾಪಕರು ಇತಿಹಾಸ ವಿಭಾಗ, ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾಲಯ. ಪ್ರಿಯ ಕೇಳುಗರೆ, ನಾನು ಮೂಲತಃ ಹೆಗ್ಗಡದೇನಕೋಟೆ ತಾಲೂಕಿನ ಒಂದು ಕುಗ್ರಾಮವಾದಂಥ ನಿಲುವಾಗಿಲು ಗ್ರಾಮದವರು. ನನ್ನ ಅಧ್ಯಯನ ಎಲ್ಲ ಪ್ರೈಮರಿ ನನ್ನೂರಿನಲ್ಲಿ ನಿಲುವಾಗಿಲಿನಲ್ಲಿ, ಹೈಯರ್ ಪ್ರೈಮರಿ ತುಮ್ಸಗೆ ಶಾಲೆಯಲ್ಲಿ, ಹೈಸ್ಕೂಲನ್ನು ಸರಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು BA ಪದವಿಯನ್ನು ನಾನು ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಿರುವಂಥ ಮಹಾರಾಜ ಕಾಲೇಜಿನಲ್ಲೇ ಮುಗಿಸ್ತೀನಿ. ನಂತರ ಮಾಸ್ಟರ್ ಡಿಗ್ರಿ MA ಇತಿಹಾಸ ಅಧ್ಯಯನ ವಿಭಾಗ, ಮಾನಸ ಗಂಗೋತ್ರಿ ಮತ್ತು PhD UGC ಇವೆಲ್ಲ ಪಾಸ್ ಮಾಡ್ಕೊಂಡು ನಂತರ ನನ್ನ ಕಾಲೇಜಿನಲ್ಲೇ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸ್ತೀವಿ. ನನ್ನ ಅಧ್ಯಯನದ ವಿಷಯ ವಸ್ತು ಹೆಗ್ಗಡದೇನಕೋಟೆ ತಾಲೂಕಿನ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗಳನ್ನು ಕುರಿತು ಒಂದು ಐತಿಹಾಸಿಕ ಅಧ್ಯಯನ. ಇದನ್ನು ಸಂಶೋಧನೆ ಮಾಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಾದರಪಡಿಸಿದೆ. ಆ ಪ್ರಕಾರವಾಗಿ ನನ್ನ ಒಂದು ಸಂಶೋಧನಾ ವಿಷಯ ಮಾಸ್ಟರ್ ಆಫ್ ಫಿಲಾಸಫಿ ಎಂಬುದಾಗಿ ಮತ್ತು ಮೈಸೂರು ವಿಶ್ವವಿದ್ಯಾಲಯ 2007ರಲ್ಲಿ ನನಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿತು. ನಾನು ಆಯ್ದುಕೊಂಡಂಥ ವಿಚಾರ ಹೆಗ್ಗಡದೇನಕೋಟೆ ಸಂಬಂಧಪಟ್ಟದ್ದು. ಹೆಗ್ಗಡದೇನಕೋಟೆ ಅನ್ನೋ ಹೆಸರು ಅದು ಇತ್ತೀಚೆಗೆ ಬಂದಂಥದ್ದು. ಇದಕ್ಕೆ ಮೊದಲು ಪುನ್ನಾಡು, ಪುನ್ನಾಟ, ಪೊನಲನಾಡು ಅಂತ ಕರಿತಿದ್ರು. ಈ ಪುನ್ನಾಟ ಪ್ರಾಚೀನ ಕಾಲದ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಹಲವಾರು ದಾಖಲೆಗಳು ನಮಗೆ ಮಾಹಿತಿ ನೀಡ್ತವೆ. ಅದರಲ್ಲೂ ಮುಖ್ಯವಾಗಿ ಜೈನ ಗುರು ಭದ್ರಬಾಹು ಮತ್ತು ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇಬ್ಬರೂ ಸಹ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣಬೆಳಗೊಳ ನಂತರದಲ್ಲಿ ಈ ಪುನ್ನಾಡು ಸಾಮ್ರಾಜ್ಯದ ರಾಜಧಾನಿಯಾದಂಥ ಕೀರ್ತಿಪುರ ಅಥವಾ ಇವತ್ತು ಅದನ್ನು ಕಿತ್ತೂರು ಅಂತ ಕರಿತಿದ್ದಾರೆ, ಅಲ್ಲಿ ಸಂದರ್ಶನ ಮಾಡಿದಂಥ ವಿಚಾರ ನಮಗೆ ದಾಖಲೆಯಿಂದ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ 11ನೇ ಶತಮಾನದಲ್ಲಿ ಬಂದಂಥ ಟಾಲಮಿ ಪರ್ಷಿಯ ದೇಶದವರು, ಇವನು ಸಹ ತನ್ನ ಗ್ರಂಥ ಜಿಯೋ ಗ್ರಂಥದಲ್ಲಿ ಈ ಪೌನಾಡು, ಪುನ್ನಾಟ ಅನ್ನೋ ಪದವನ್ನು ಬಳಸಿದ್ದಾರೆ. ಅವನು ಸಹ ಈ ಪುನ್ನಾಟ ಪ್ರದೇಶದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ ಸಿಕ್ತಿತ್ತು ಅನ್ನುವುದಾಗಿ ಸಹ ತನ್ನ ಜಿಯೋ ಎಂಬ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದರಿಂದ ಪುನ್ನಾಡು ಇದು ಪ್ರಾಚೀನ ಕಾಲದಲ್ಲಿ ಈ ಹೆಗ್ಗಡದೇನಕೋಟೆ ತಾಲೂಕಿಗೆ ಅಷ್ಟೇ ಅಲ್ಲ, ಹೆಗ್ಗಡದೇನಕೋಟೆ ಈ ಕಡೆ ದಕ್ಷಿಣ ಭಾಗ ಅಂದರೆ ಗಂಗನಾಡು, ಚೋಳ, ಚೇರ, ಪಾಂಡ್ಯ, ಕೇರಳ ಅಥವಾ ವೈನಾಡು ಈ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ವಿಶಾಲವಾದಂಥ ಈ ಪ್ರದೇಶಕ್ಕೆ ಪುನ್ನಾಟ ಅಂತ ಕರಿತಿದ್ರು. ಈ ಪುನ್ನಾಟವನ್ನು ಆಳ್ವಿಕೆ ಮಾಡ್ತಿದ್ದಂಥ ರಾಜ ಸ್ಕಂದವರ್ಮ. ಸಂತತಿ ಬಗ್ಗೆ ನಾವು ನೋಡಿದಾಗ ಹಲವಾರು ಜನರು ಆಳ್ವಿಕೆ ಮಾಡ್ತಾರೆ. ಕೊನೆಯ ರಾಜ ಸ್ಕಂದವರ್ಮನಿಗೆ 2 ಮಕ್ಕಳು, ಒಬ್ಬ ಮಗ ರವಿಗ ಅಂತ, ಇನ್ನೊಬ್ಬ ಮಗಳು ಜ್ಯೇಷ್ಠಾದೇವಿ ಅಂತ. ಇದೇ ಕೊನೆಯ ಆಳ್ವಿಕೆ ಕಾಲ. ಈ ರವಿಗ ತನ್ನ ತಂದೆ ಇದ್ದಾಗಲೇ ಮರಣ ಹೋಗ್ತಾನೆ. ಆಗ ಉಳಿದಂಥ ಮಗ ಜ್ಯೇಷ್ಠದೇವಿಯನ್ನು ಗಂಗದೊರೆ ಅವಿನೀತನ ಕೊಟ್ಟು ಮದುವೆ ಮಾಡ್ತಾರೆ. ಅವಿನೀತ ಮತ್ತು ಈ ಜ್ಯೇಷ್ಠದೇವಿಯ ಮಗನೇ ದುರ್ವಿನೀತ. ಗಂಗರ ಅತ್ಯಂತ ಪ್ರಬಲ ಪ್ರಖ್ಯಾತಿ ಸಾಮ್ರಾಟನಂತ ದುರ್ವಿನೀತ
ಈ ಸ್ಕಂದವರ್ಮ ಮರಣ ಹೊಂದಿದಾಗ ಆ ಸಾಮ್ರಾಜ್ಯ ಗಂಗರಲ್ಲಿ ವಿಲೀನ ಆಗ್ತದೆ. ಇಲ್ಲಿಗೆ ಈ ಪುನ್ನಾಡು ಪ್ರದೇಶ ಅಥವಾ ಪುನ್ನಾಟ ಪ್ರದೇಶ ಗಂಗ ರಾಜರ ಜೊತೆಯಲ್ಲಿ ವಿಲೀನ ಆಗಿ ಆ ಸಾಮ್ರಾಜ್ಯ ವ್ಯಾಪ್ತಿಗೆ ಸೇರ್ಪಡೆಯಾಗ್ತದೆ. ಇಷ್ಟು ಆರಂಭದ ಒಂದು ಇತಿಹಾಸ. ಈ ಪುನ್ನಾಡು ಪ್ರದೇಶ ಇವತ್ತಿನ ಕಬಿನಿ ಹಿನ್ನೀರಿನಲ್ಲಿ ಮುಳುಗಡೆ ಹೊಂದಿದೆ. ಇಲ್ಲಿ ಕೀರ್ತಿಪುರ ಅಂತ ಈ ಪುನ್ನಾಡು ರಾಜ್ಯದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅದು ಇವತ್ತು ಕಿತ್ತೂರು, ನಂತರದಲ್ಲಿ ತೆರಣಿಮುಂಟಿ ಎಂಬ ಗ್ರಾಮ ಆಗಿದೆ. ಇವತ್ತು ಸಹ ಆ ಸಾಮ್ರಾಜ್ಯದ ಕೆಲವು ಕುರುಹುಗಳು, ಶಾಸನಗಳಿರ್ಬೋದು, ಕೆಲವು ಸ್ಮಾರಕಗಳು, ನಶಿಸಿ ಹೋಗಿರುವಂಥ ಸ್ಮಾರಕಗಳು, ಶಾಸನಗಳು, ಜೈನ ಸ್ತೂಪಗಳು ಮತ್ತು ಕೆಲವು ಇನ್ನೂ ಸಹ ಕೆಲವು ಇವತ್ತು ಸಹ ನೋಡ್ಬೋದು. ಆ ಹಿನ್ನೀರಿನಲ್ಲಿರುವಂಥ ಇವೆಲ್ಲವೂ ಸಹ ಕಪಿಲಾ ನದಿಯ ಅಥವಾ ಕಬಿನಿ ನದಿ ಹಿನ್ನೀರಿನಲ್ಲಿ ಮುಳುಗಡೆ ಹೊಂದಿದೆ. ಬೇಸಿಗೆಯಲ್ಲಿ ಆ ನೀರು ಕಡಿಮೆಯಾದಾಗ ಇವತ್ತು ನೋಡ್ಬೋದು ಆ ಸ್ಥಳಗಳನ್ನು, ಆ ಪ್ರದೇಶಗಳನ್ನು, ಆ ಶಾಸನಗಳನ್ನು. ಇದು ನಮಗೆ ಪುನ್ನಾಟ ಅಥವಾ ಪುನ್ನಾಡು ಪ್ರದೇಶದ ಒಂದು ಇತಿಹಾಸ. ಈ ಪುನ್ನಾಡು ಪ್ರದೇಶದಲ್ಲಿ ಈ ಪುನ್ನಾಡಿನ ಅರಸರು ಮೂಲತಃ ಜೈನ ಧರ್ಮೀಯರು, ಜೈನರು. ಇವರು ಗಂಗರು ಸಹ ಜೈನರೇ. ಬಹುಪಾಲು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದವರು ಎಲ್ಲರೂ ಸಹ ಜೈನ ಧರ್ಮೀಯರೇ. ಅದರಿಂದ ಈ ಗಂಗರ ಜೊತೆಯಲ್ಲಿ ವಿಲೀನ ಆಗ್ತದೆ. ಮತ್ತು ಈ ಪುನ್ನಾಡದ ಅರಸರು ಸಹ ಜೈನರು. ಇವತ್ತು ಸಹ ಹೆಗ್ಗಡದೇನಕೋಟೆ ಕೆಲವು ಊರುಗಳಲ್ಲಿ ಜೈನರನ್ನು ನಾವು ಕಾಣ್ಬೋದು. ಅವ್ರನ್ನ ಇವತ್ತು ನಾವು ಹಿಂದೂ ಧರ್ಮದ ಒಂದು ಜಾತಿ ಅಂತ ನಾವು ನಾಮದಾರಿಗೌಡ ಅಂತ ಕರಿತೀವಿ. ಆ ಕಾಲದಲ್ಲಿ ಅವರು ಜೈನರಾಗಿದ್ದರು. ಚೋಳರ ದೊರೆ ಕುಲೋತ್ತುಂಗ ಚೋಳ ಈ ದಕ್ಷಿಣ ಭಾಗದ ಬಹುಭಾಗ ಮಹಿಷಮಂಡಲ, ಕಿಷ್ಕಿಂಧ ಮತ್ತು ಈ ಪುನ್ನಾಟು ಪ್ರದೇಶದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನು ಶೈವ ಧರ್ಮವನ್ನು ಪ್ರಚಾರ ಮಾಡ್ತಾನೆ. ಶೈವ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಬಲವಂತಪಡಿಸ್ತಾನೆ. ಆ ಪರಿಣಾಮವಾಗಿ ಇಲ್ಲಿನ ಹೆಗ್ಗಡದೇನಕೋಟೆ ಪ್ರದೇಶದಲ್ಲಿದ್ದಂಥ ಕೆಲವು ಜೈನರು, ಕೇರ್ನಗರ, ಹೆಗ್ಗಡದೇನಕೋಟೆ, ವೈನಾಡು, ಪಿರಿಯಾಪಟ್ಟಣ, ಹುಣಸೂರು ತಾಲೂಕಿನ ಕೆಲವರು ಜೈನರು ವಿಧಿ ಇಲ್ಲದೆ ಶೈವ ಧರ್ಮಕ್ಕೆ ಮತಾಂತರವಂತರ. ಅವರೇ ಇವತ್ತು ನಾಮದಾರಿಗೌಡ. ಆ ಜನಾಂಗ ಇವತ್ತು ಸಹ ಮಾಂಸಾಹಾರಿಗಳಲ್ಲ, ಸಸ್ಯಾಹಾರಿಗಳು. ಅಹಿಂಸೆಯೇ ಪರಮಧರ್ಮ ಎಂಬುವಂಥ ಸಾರುವ ಈ ಧರ್ಮ ಅದನ್ನು ಇವತ್ತಿಗೂ ಪಾಲನೆ ಮಾಡ್ತಿದ್ದಾರೆ. ಆದರೂ ಸಹ ಅತಂತ್ರ ಸ್ಥಿತಿಯಲ್ಲಿ ಅವರಿದ್ದಾರೆ. ಈ ಜೈನ ಧರ್ಮವನ್ನು ಬಿಡೋಕ್ಕಾಗದೆ ಹಿಂದೂ ಧರ್ಮವನ್ನು ಸಹ ಪಾಲನೆ ಮಾಡ್ತಾ ಎರಡನ್ನೂ ಸಹ ಸರಿದೂಗಿಸ್ಕೊಂಡು ಹೋಗ್ತಿರುವಂಥ ಒಂದು ಜನಾಂಗವಾಗಿ ಅವರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಲುವಾಗಿಲು, ತುಂಬಸೋಗೆ, ಮತ್ತು ಮಸಹಳ್ಳಿ, ಸರಗೂರು, ಬಂಕವಾಡಿ, ಮಳೆಯೂರು ಮತ್ತು ಕೆಲವು ಊರುಗಳಲ್ಲಿ ಇವತ್ತು ಸಹ ಈ ಹೆಗ್ಗಡದೇನಕೋಟೆಯಲ್ಲಿ ನಾಮದಾರಿಗೌಡ ಎಂಬ ಜನಾಂಗ ಅಸ್ತಿತ್ವದಲ್ಲಿರೋದನ್ನು ಕಾಣ್ಬೋದು. ಇಷ್ಟು ಪುನ್ನಾಡಿನ ಅರಸರ ಬಗ್ಗೆ ಇರುವಂಥ ವಿಚಾರ. ನಾನು ನಮ್ಮೂರಿನ ಒಂದು ಚರಿತ್ರೆಯನ್ನು ನಾವು ನೋಡಬೇಕಾದ್ರೆ ನಮ್ಮೂರು ನಿಲುವಾಗಿಲು. ಆ್ಯಕ್ಚುಲಿ ಅದು ನಿಲುವಾಗಿಲು ಅನ್ನೋದಕ್ಕಿಂತ ಒಂದು ನಾಡಾಗಿತ್ತು, ತೊರೆನಾಡಾಗಿತ್ತು. ಆ ತೊರೆನಾಡಿಗೆ ಸಂಬಂಧಪಟ್ಟಂತೆ ನಮ್ಮ ಊರಿನ ಮಾರಿಗುಡಿಯ ಮುಂಭಾಗದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಕ್ರಿಸ್ತಶಕ 310 ಶಾಸನ. ವಿಜಯನಗರ ಸಾಮ್ರಾಜ್ಯದ ಉತ್ತುಂಗ ಶಿಖರದಲ್ಲಿದ್ದಂಥ ಕಾಲ ಅದು. ಶ್ರೀಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಾನೆ. ಅವರ ಅಪ್ಪಣೆಯ ಮೇರೆಗೆ ನಿಲುವಾಗಿಲು ತೊರೆನಾಡನ್ನು ನಾಗನಾಯಕ ಎಂಬ ನಾಡಪ್ರಭು ಆಳ್ವಿಕೆ ಮಾಡ್ತಿದ್ದ. ಅವನು ಕಂದೇಗಾಲ ಮತ್ತು ಪುರ ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಉಂಬಳಿಯಾಗಿ ದಾನ ನೀಡಿದಂಥ ಶಾಸನ ಅದು ಒಂದು. ಅದರಿಂದ ಈ ನಿಲುವಾಗಿಲು ಗ್ರಾಮ ವಿಜಯನಗರ ಕಾಲಕ್ಕಾಗಲೇ ಹಳೆಯದಾದಂಥ ಒಂದು ಗ್ರಾಮ. ಇದು ಆರಂಭದಲ್ಲಿ ದೊಡ್ಡ ಗ್ರಾಮವಾಗಿತ್ತು, ತೊರೆನಾಡಾಗಿತ್ತು. ನಂತರದಲ್ಲಿ ಇಲ್ಲಿ ಕಾಲರ, ಪ್ಲೇಗು ಸಂಭವಿಸಿ ಸಾಕಷ್ಟು ಮಾರಣಹೋಮಕ್ಕೆ, ಜನರ ಮಾರಣಹೋಮಕ್ಕೆ ಕಾರಣ ಆಗ್ತದೆ ಕಾಲರ ಮತ್ತು ಪ್ಲೇಗ್ನಿಂದ. ಆಗ ಎಷ್ಟೋ ಜನ ಸತ್ತು ಹೋಗ್ತಾರೆ. ಆವಾಗ ಜನರ ಮನಸ್ಸಿನಲ್ಲಿ ಒಂದು ರೀತಿ ಮನೋವ್ಯಾಧಿ ಅಥವಾ ಮಾನಸಿಕ ಕ್ಲೇಶ ಹುಟ್ಕತ್ತದ. ಆ ಮಾನಸಿಕ ಕ್ಲೇಶ ಅಂತಂದರೆ ಒಂದು ರೀತಿ ಭಯ. ಅದನ್ನು ಆಡು ಭಾಷೆಯಲ್ಲಿ ಗಿಲಿ ಅನ್ನೋ ಪದ ಬಳಸ್ತಾರೆ. ಗಿಲಿ ಅಂದರೆ ಒಂದು ರೀತಿ ಮನಸ್ಸು ಹಚ್ಕೊಳ್ಳೋದು. ನಾನು ಸತ್ತೋಗ್ತೀನೋ ಕಣಿ, ನಾನು ಸತ್ತೋಯ್ತೀನೋ ಕಣಿ ಅಂತ. ಈ ಗಿಲಿ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಇದು. ಆದ್ದರಿಂದ ಅಲ್ಲಿನ ಗ್ರಾಮ ದೇವತೆಗೆ ಮತ್ತು ಅಲ್ಲಿ ನಮ್ಮಲ್ಲಿ ಒಂದು ಮಠ ಇದೆ, ಮಂಟೇಸ್ವಾಮಿ ಮಠ, ಅವರ ನೆನಪಾರ್ಥವಾಗಿ ಒಂದು ಕರು
ಕಲ್ಲನ್ನು ನೆಟ್ಟು ಈ ಊರಿಗೆ ಈ ಗಿಲಿ ನಿಲ್ಲಲಿ ಅಂತ ಮರುನಾಮಕರಣ ಆಗ್ತದೆ. ಗಿಲಿ ನಿಲ್ಲಲಿ ಅದು ತದ್ವಿರುದ್ಧವಾಗಿ ನಿಲ್ಲಲಿ ಗಿಲಿ ಆಯಿತು. ನಂತರ ನಿಲ್ಲು ಗಿಲಿ, ನಂತರ ನಿಲುವಾಗಿಲು ಈ ಹೆಸರು ಈ ಊರಿಗೆ ಬಂತು. ಅದರಿಂದ ಇವತ್ತಿಗೂ ಸಹ ಪ್ರಾಚೀನ ಕಾಲದ ಹಲವಾರು ವಿಗ್ರಹಗಳು, ಸ್ಮಾರಕಗಳನ್ನು ನಾವು ನೋಡ್ಬೋದು. ಭೈರವೇಶ್ವರ ದೇವಾಲಯ ಅಲ್ಲಿ ಇರೋದ್ರಿಂದ ಆ ಕಾಲದಲ್ಲಿ ಗಂಗಡಿಕಾರ ಅಥವಾ ಒಕ್ಕಲು ಮನೆತನ ಇತ್ತು ಅಂತ ನಾವು ಹೇಳ್ಬೋದು. ಆದರೂ ಇವತ್ತು ಗಂಗಡಿಕಾರ ಒಕ್ಕಲಿಗರು ನಮ್ಮೂರಲ್ಲಿಲ್ಲ. ಇರುವಂಥ ಜಾತಿ ನೋಡಿದ್ರೆ ಈ ಸಡ್ಲ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮತ್ತು ನಾಮದಾರಿಗೌಡ, ಕೆಲವು ಲಿಂಗಾಯತರು, ಮತ್ತು ದೊಡ್ಡ ಊರಾಗಿದ್ದಾಗ ಹಲವಾರು ಜಾತಿಗಳಿಂದ ಕೂಡಿತ್ತು, ಒಂದು ನಾಡಾಗಿತ್ತು. ಒಂದು ಪುಟ್ಟ ಕುಗ್ರಾಮವಾಗಿ ಇವತ್ತು ಮಾರ್ಪಾಡನ್ನು ಹೊಂದಿದೆ. ಅಲ್ಲಿ ಇವತ್ತು ಸಹ ಕೆಲವು ಕಡೆ ಈ ಕಬ್ಬಿಣದ ಕಾದ ಕುಲುಮೆಯ ಇದ್ದಿಲು ಅಥವಾ ಕೆಂಡ ಕಬ್ಬಿಣವಾಗಿ ಪರಿವರ್ತನೆಯಾಗಿರೋದನ್ನು ನಮ್ಮ ಊರಿನ ಸುತ್ತಮುತ್ತ ಇವತ್ತು ಸಹ ನೋಡ್ಬೋದು. ಕಬ್ಬಿಣ ಎಷ್ಟು ಮಟ್ಟಿಗೆ ಕುಲುಮೆಯಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅದಿರು, ಕಬ್ಬಿಣದ ಕಿಟ್ಟ ಅಥವಾ ಕಿಟ್ಟೆ ಅಂತೀವಿ, ಅದು ಇವತ್ತು ಸಹ ಕಾಣ್ಬೋದು. ಯಾಕಂದರೆ ಇದು ಸುತ್ತಮುತ್ತಲಿನ ಗ್ರಾಮಗಳಿಗೆ, ಹೋಬಳಿಗಳಿಗೆ ಕಬ್ಬಿಣವನ್ನು ಒದಗಿಸುವಂಥ ಕುಲುಮೆಗಳಾಗಿ, ಕಾರ್ಖಾನೆಗಳಾಗಿ ಈ ಊರು ಮಾರ್ಪಾಡನ್ನು ಹೊಂದಿತ್ತು. ಇವತ್ತು ಸಹ ನಮ್ಮ ಆಜುಬಾಜಿನಲ್ಲಿ ಅದನ್ನು ಕೆಲವು ದನದ ತಿಪ್ಪೆ ಆಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಗದಾಗ ಅಥವಾ ಅದನ್ನು ಆಳವಾಗಿ ಅಗದಾಗ ಇವತ್ತು ಸಹ ಆ ಕಿಟ್ಟೆ ಅಥವಾ ಕಬ್ಬಿಣದ ಬೆಂದಂಥ ಅದಿರು ಅಲ್ಲಿ ಗೋಚರವಾಗ್ತದೆ, ಸಾಕಷ್ಟು ಪ್ರಮಾಣದಲ್ಲಿದೆ. ಅದು ಯಾರೂ ಸಹ ಅದ್ರ ಬಗ್ಗೆ ಸಂಶೋಧನೆ ಮಾಡಿಲ್ಲ ಅಥವಾ ಮೆಟಲ್ ರಿಸರ್ಚ್ ನಡಿಬೇಕು. ಅಲ್ಲಿ ಒಂದು ಕಬ್ಬಿಣದ ಅಂಶ ಇವತ್ತು ಸಹ ಅಲ್ಲಿ ಇದೆ, ಅದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ಪ್ರಮುಖವಾದಂಥ ದೇವರುಗಳು ಜಾತ್ರೆ ಮಲೆ ಮಹದೇಶ್ವರ ಜಾತ್ರೆ, ನಿಲುವಾಗಲು ಶ್ರೀ ಮಹದೇಶ್ವರ ಜಾತ್ರೆ ಅಂತಲೇ ಕರೆಯೋದು. ನಮ್ಮೂರಿನ ಜೊತೆಯಲ್ಲಿ ಇನ್ನೊಂದು ತುಮಸೋಗೆ ಗ್ರಾಮ, ಅದು ಬೇಚರ ಗ್ರಾಮ, ಇತ್ತೀಚೆಗೆ ಅದು ನಿರ್ಮಾಣ ಆಗಿರೋದು. ಆ ಎರಡು ಗ್ರಾಮಗಳು ಸೇರಿ ಮೊದಲು ಆರಂಭದಲ್ಲಿ 5 ದಿನಗಳ ಜಾತ್ರೆ ನಡೀತಿತ್ತು, ನಂತರ ಈಗ 3 ದಿನಗಳಿಗೆ ಜಾತ್ರೆ ನಡೀತಿದೆ. ಅಷ್ಟೇ ಅಲ್ಲದೆ ನಮ್ಮೂರಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ, ಮಂಟೇಸ್ವಾಮಿ ದೇವಸ್ಥಾನ, ದರಗೆ ದೊಡ್ಡವರು ದೇವಸ್ಥಾನ, ಮತ್ತು ಮುಪ್ಪಿನ ಸ್ವಾಮಿಗಳ ಗದ್ದಿಗೆ ಅಂತ ಇದೆ. ಮುಪ್ಪಿನ ಸ್ವಾಮಿಗಳ ಗದ್ದಿಗೆ ಅಂತಂದರೆ ಅವರು ಸನ್ಯಾಸಿಯಾಗಿದ್ದು ವಿವಾಹ ಆಗದೆ ಮುಪ್ಪಿನವರೆವಿಗೂ ಸಹ ಕೊನೆಗೆ ಅದೇ ಪ್ರದೇಶದಲ್ಲಿ ಅವರು ಐಕ್ಯ ಆದರು. ಆ ಸ್ಥಳಕ್ಕೆ ಮುಪ್ಪಿನ ಸ್ವಾಮಿಗಳ ಗದ್ದಿಗೆ ಅಂತ ಕರೀತಿದ್ದಾರೆ. ಅದು ಇನ್ನೊಂದು ಮುಖ್ಯವಾಗಿ ಆ ನಮ್ಮೂರಿನಲ್ಲಿ ಗ್ರಾಮ ದೇವತೆ ಮಾರಿ ಹಬ್ಬ, ಇದು ಸಹ ವರ್ಷಕ್ಕೆ 1 ಬಾರಿ ನಡೆಯುವಂಥ ಹಬ್ಬ, ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ. ಅಲ್ಲೂ ಸಹ ರಕ್ತ ದೋಕಳಿ, ನಮ್ಮಲ್ಲಿ ಮಾರಿಗೆ ಬಲಿ ಕೊಡುವ ಪದ್ಧತಿ ಇತ್ತು. ಬಲಿ ಕಲ್ಲು ಸಹ ಇವತ್ತು ಸಹ ನಾವು ನೋಡ್ಬೋದು ಅದು. ಮತ್ತು ಇನ್ನೊಂದು ಅದಾದ 3 ದಿನಕ್ಕೆ ಗುಜ್ಜಮ್ಮನ ಹಬ್ಬ ಅಂತ ಮಾಡ್ತಿದ್ದಾರೆ. ಒಕ್ಕಲು ಇದ್ದಾರೆ, ಅವರು ಮೂಲತಃ ಎಲ್ಲ ಈ ಪರಿಶಿಷ್ಟ ಜಾತಿಯವರೇ ಗುಜ್ಜಮ್ಮನ ಒಕ್ಕಲು, ಅವ್ರ ಮನೆ ದೇವರು. ಮತ್ತು ಮಡಿ ಮೈಲಿಗೆ ಆ ದೇವರು ಭಾಳ ಮಡಿ ಮೈಲಿಗೆಯಿಂದ ಆ ದೇವರನ್ನು ಪೂಜಿಸ್ತಾರೆ. ಮತ್ತು ಸಾಮಾನ್ಯ ಎಲ್ಲ ಶೈವರು, ವೈಷ್ಣವರು ಇಲ್ಲಿ ನೆಲೆಸಿದ್ದಾರೆ. ಮತ್ತು ಜೈನ ಧರ್ಮೀಯರು ಸಹ, ನಾಮದಾರಿಗೌಡ ಅಂತೀವಲ್ಲ, ಅವರು ಸಹ ಇಲ್ಲಿ ನೆಲೆಸಿದ್ದಾರೆ. ಇನ್ನು ಕೆಲವು ಪಟ್ಟಲದಮ್ಮ, ಕಲ್ಲುಗಾಣದಮ್ಮ ಅಂದ್ರೆ ಕಲ್ಲಿನ ಗಾಣ ಇದೆ, ಅಲ್ಲಿ ಎಳ್ಳನ್ನು ಹಾಕಿ ಎಣ್ಣೆ ತೆಗೆಯುವಂಥ ಒಂದು ಇದಿತ್ತು, ಅದು ಕಲ್ಲುಗಾಣದಮ್ಮ ಅಂತ ಕರೀತಾರೆ. ಮತ್ತು ಪಟ್ಟಲದಮ್ಮ, ಕಲ್ಲುಗಾಣದಮ್ಮ, ಇನ್ನೂ ಕೆಲವು ದೇವರುಗಳನ್ನು ನಾವು ಹನುಮಂತರಾಯ ದೇವಾಲಯ, ಊರಿನ ಹೊರಗಡೆ ಇರುವಂಥ ದೇವಾಲಯ, ಇದನ್ನು ಸಹ ನೋಡ್ಬೋದು. ಇತ್ತೀಚೆಗೆ ನಮ್ಮೂರಲ್ಲಿ ಮತ್ತೆ ಪದೇ ಸಮಸ್ಯೆಗಳು, ತೊಂದರೆಗಳಾದಾಗ ಊರಿನ ಪ್ರಮುಖರು ಸೇರಿ ಅಲ್ಲಿ ಗಡಿ ವಿಸ್ತಾರ ಮಾಡ್ಕೊಂಡು ಗಡಿ ರೇಖೆಯನ್ನು ಗುರುತಿಸಿ ಅಲ್ಲಿ ಒಂದು ಪೂಜೆ ಪುನಸ್ಕಾರನ ಮಾಡ್ತಿದ್ರು. ಇದು ಸಹ ಇವತ್ತಿಗೂ ನಡ್ಕೊ ಬರ್ತಾಯಿದೆ. ಇದು ನಿಲುವಾಗಲು ಗ್ರಾಮದದು. ನಮ್ಮ ಪಕ್ಕದ ಊರಾದಂಥ ತುಮ್ಸೋಗೆ ಅನ್ನೋದು ಇತ್ತೀಚೆಗೆ ಆಗಿರೋದು. ಸೋಗೆ ಮೀನ್ಸು ಅಂದರೆ ಮಡಿಲು ಅಂತ, ಅಂದರೆ ಮಡಿಲು ತುಂಬುವ ಅಂಥದ್ದು, ಮಡಿಲು ತುಂಬುವುದು ಅಂತ. ಮಡಿಲು ಅಂದರೆ ಹೆಣ್ಣು ಮಕ್ಕಳ ಮಡಿಲು ತುಂಬುವುದಕ್ಕೆ ಸೋಗೆ ಅಂದರೆ ತುಂಬುವುದು, ಸೋಗೆಗೆ ತುಂಬೋದು ಅಂತ. ಅದರಿಂದ ಊರಿಗೆ ಸೋಗೆ ಅಂತ ಹೆಸರು ಬಂತು. ಅದು ಸಹ ನಿಲುವಾಗಲು ಗ್ರಾಮದ ಒಂದು ಉಪಭಾಗವಾಗಿ ಇಲ್ಲಿಂದ ಕೆಲವರು
ಅಲ್ಲಿ ಗೌಡರ ಉಂಡಿ ಅಂತ ಮನೆ ಕಟ್ಕೋತಾರ. ನಂತರ ಮುಂದುವರೆದ ಭಾಗ ಇವತ್ತು ಪ್ರಸ್ತುತ ತುಂಬಸೋಗೆ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಅಲ್ಲೂ ಸಹ ಪರಿವಾರ ನಾಯಕರು, ನಾಮದಾರಿ ಗೌಡರು, ಲಿಂಗಾಯತರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಮತ್ತು ವಿಶ್ವಕರ್ಮದವರು ಎಲ್ಲ ಜನಾಂಗವೂ ಸಹ ಅಲ್ಲಿದೆ. ಸ್ವಲ್ಪ ದೊಡ್ಡ ಊರಾಗಿ, ಯಾಕಂದರೆ ಸಾರಿಗೆ ಸಂಪರ್ಕ ಮತ್ತು ನೀರಿನ ಸೌಲಭ್ಯ ಇರೋದ್ರಿಂದ ಅದು ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತು. ಮತ್ತು ಸರಗೂರಿಗೆ ಹೋಗುವ ಮಾರ್ಗದಲ್ಲಿ ಇರೋದ್ರಿಂದ ಒಂದು ದೊಡ್ಡ ಊರಾಗಿ ಇದು ಪರಿವರ್ತನೆ ಆಯಿತು ತುಂಬಸೋಗೆ ಗ್ರಾಮ. ನಂತರ ತೊರವಳ್ಳಿ ಅಂದರೆ ನಾವು ಈ ಪರಿಶಿಷ್ಟ ಪಂಗಡ ಅಂತ ಕರಿತೀವಲ್ಲ, ಆ ಪರಿಶಿಷ್ಟ ಪಂಗಡದಲ್ಲಿ ಒಂದು ತೊರೆಗೇರಿ ಅಂತ ಕರಿತೀವಿ. ತೊರೆಯೇರು ಅಂದರೆ ತೊರೆ ಮತ್ತು ಕೆರೆ ಭಾಗದಲ್ಲಿ, ಅಂದರೆ ಇವರ ವೃತ್ತಿ ಈ ಮೀನನ್ನು ಹಿಡಿಯೋದು. ಕೆರೆಗಳಲ್ಲಿ ಮೀನನ್ನು ಹಿಡಿದು ಜೀವನ ಸಾಗಿಸೋರು. ಆ ತೊರೆಯರ ಬೀದಿ ತೊರೆಗೇರಿ ಆಯಿತು. ಅವ್ರ ಮೂಲ ವೃತ್ತಿ ಈ ಬೇಟೆಯಾಡೋದು. ಬೇಟೆ ಅಂದರೆ ಮೀನುಗಾರಿಕೆ, ಮೀನು ಬೇಟೆಯಾಡೋದು, ಪ್ರಾಣಿಗಳನ್ನು ಹಿಡಿಯೋದು, ಹಂದಿ, ಈ ಜಿಂಕೆ, ಮೊಲ, ಇತರ ಪ್ರಾಣಿಗಳನ್ನು ಬೇಟೆಯಾಡೋದು. ಇದು ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇವತ್ತಿಗೂ ಸಹ ಕೆಲವರು ಬೇಟೆಯಾಡುವ ಪದ್ಧತಿ ಇವತ್ತಿಗೂ ಇದೆ. ಸರ್ಕಾರದ ಕಾನೂನಿನ ಪ್ರಕಾರ ಇವತ್ತು ಅವೆಲ್ಲ ನಿಷೇಧಕ್ಕೆ ಒಳಪಟ್ಟಿದ್ರು ಸಹ ಇಂದಿಗೂ ಸಹ ಅವರ ಮನೆಗಳಲ್ಲಿ ಈ ಬಲೆಗಳನ್ನು ಇಟ್ಕೊಂಡಿರೋದು, ಬರ್ಜಿ ಇಟ್ಕೊಂಡಿರೋದನ್ನ ನಾವು ನೋಡ್ಬೋದು. ಈ ತೊರವಳ್ಳಿ ಅನ್ನೋದು ತೊರೆಯರು ಅಥವಾ ತೊರಗೇರಿ ಆ ಹೆಸರಿಂದ ಬಂದಿರೋದು. ನಂತರ ಅದರ ಪಕ್ಕದ ಊರು ಹುಲಿಕುರ. ಅದು ಸಹ ಯಾತ್ರಾ ಪ್ರಸಿದ್ಧಿ ಸ್ಥಳ ಮತ್ತು ಕಪಿನಿ ಅಥವಾ ಕಪಿಲಾ ನದಿ ಹರಿಯುವ ಸ್ಥಳ. ಅಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಇದು ಸಂಕ್ರಾಂತಿ ಆದ ಮಾರನೇ ದಿನಕ್ಕೆ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತದೆ. ಅಲ್ಲಿನ ಒಕ್ಕಲುತನದ ಸುತ್ತಮುತ್ತಲಿನ ಗ್ರಾಮದಿಂದ, ತಾಲೂಕಿನಿಂದ, ಹೋಬಳಿಗಳಿಂದ, ಜಿಲ್ಲೆವಾರು ಪ್ರಾಂತ್ಯದಿಂದ, ತಮಿಳುನಾಡು, ಆಂಧ್ರ ಈ ಕಡೆಯಿಂದ ವೈಷ್ಣವ ಪಂಥೀಯರು ಬಂದು ಅಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದನ್ನು ನೋಡ್ಬೋದು. ಅದು ಸಹ ಮೊದಲು 1 ದಿನದ ಜಾತ್ರೆ ಆಗ್ತಿತ್ತು, ಈಗ 3 ದಿನದ ಜಾತ್ರೆ ಆಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಅಲ್ಲಿ ನಡೆಸ್ತಾ ಇದ್ದಾರೆ. ಮತ್ತು ಅಲ್ಲಿನ ವಿಶೇಷತೆ ಏನಂತಂದರೆ, ಆ ಊರಿನಲ್ಲಿ ಬೆಳಗಿನ ಜಾವ ನರಿ ಮತ್ತು ನಾಯಿಯನ್ನು, ಬೇಟೆ ನಾಯಿ ಮತ್ತು ನರಿಯನ್ನು ಒಟ್ಟಿಗೆ ಬಿಟ್ಟು ಫೈಟು ಅಥವಾ ಹೋರಾಟ ಮಾಡುವಂಥ ಪದ್ಧತಿ ಇವತ್ತಿಗೂ ಸಹ ಇದೆ. ನಂತರ ನರಿ ಹಿಡಿದು ಮತ್ತೆ ಕಾಡಿಗೆ ಬಿಡ್ತಾ ಇರುವಂಥ ಪದ್ಧತಿ ಇದೆ. ಇತ್ತೀಚೆಗೆ ಕಾನೂನಿನ ರೀತಿ ಕೆಲವು ನೋಡಿದಾಗ ಅದು ಪಾಲಿಸೋಕ್ಕಾಗಲ್ಲ. ಹೆಗ್ಗಡದೇವನ ಕೋಟೆ ಅನ್ನೋದು ನಮಗೆ ಇದ್ರ ಮೊದಲು ಪುನ್ನಾಡು ಅಂತ ಹೆಸರಿತ್ತು. ನಂತರ ಹೆಗ್ಗಡದೇವನ ಕೋಟೆ ಅಂತ ಹೆಸರು ಬರಲು ಮುಖ್ಯ ಕಾರಣ, ನಮಗೆ ಹೆಗ್ಗಡದೇವನ ಕೋಟೆ ತಾಲೂಕಿಗೆ ಸಂಬಂಧಪಟ್ಟ 160 ಶಾಸನಗಳು ನಾನು ಅಧ್ಯಯನ ಮಾಡಿದ್ದೇನೆ. 160 ಶಾಸನಗಳಲ್ಲಿ ಪ್ರತಿಯೊಂದು ಶಾಸನದ ಉಲ್ಲೇಖವನ್ನು ಗಮನಿಸಿದಾಗ ಇಲ್ಲಿ ಆಳ್ವಿಕೆ ಮಾಡಿದಂಥ ರಾಜರು, ಸಾಮ್ರಾಟರು, ಪ್ರಭುಗಳು, ನಾಡಪ್ರಭುಗಳು, ಸಾಮಂತರು, ಗೌಡರು, ಗೌಡಿಕೆಯವರು ಎಲ್ಲ ಶಾಸನಗಳು ನಾವು ಲಭ್ಯ ಇದೆ. ಕೆಲವು ಶಾಸನಗಳು ರಕ್ತ ಶಾಸನಗಳಿವೆ, ಕೆಲವು ಶಾಸನಗಳು ವೀರಗಲ್ಲುಗಳು, ಕೆಲವು ಶಾಸನಗಳು ಮಾಸ್ತಿ ಕಲ್ಲುಗಳು, ಕೆಲವು ಶಾಸನಗಳು ಉಂಬಳಿ ಮತ್ತು ದಾನ ಶಾಸನಗಳು ಸಹ ನಮಗೆ ಸಿಕ್ಕಿವೆ. ಈ 160 ಶಾಸನಗಳಿಗೆ ವಿಶೇಷವಾದಂಥ ಶಾಸನ ಯಾವುದು ಅಂದರೆ ದೇಕಬ್ಬೆ ಶಾಸನ. ಈ ದೇಕಬ್ಬೆ ಶಾಸನ ಅನ್ನೋದು ನಮಗೆ ಬೊಪ್ಪನಹಳ್ಳಿಯಲ್ಲಿ, ಹೆಗ್ಗಡದೇವನ ಕೋಟೆಯ ಶಾಸನಗಳಲ್ಲಿ ಬೊಪ್ಪನಹಳ್ಳಿ ಶಾಸನದಲ್ಲಿ ದೇಕಬ್ಬೆ ಎಂಬ ಮಹಿಳೆ ಸತಿಯಾಗಿರೋದನ್ನು ನಾವು ಗಮನಿಸ್ಬೋದು. ದೇಕಬ್ಬೆ ಎಂಬ ಮಹಿಳೆ, ಈಕೆ ನವಿಲು ನಾಡಿನ ಸಾಮಂತನ ಮಗಳು, ರವಿಗ ನಿಡುಲೆ ನಾಡಿನ ಸಾಮಂತನ ಮಗ. ಇವರಿಬ್ಬರ ನಡುವೆ ವಿವಾಹ ಏರ್ಪಡ್ತದ. ರವಿಗ ಅವನು ಒಂದು ಕಾಳಗದಲ್ಲಿ ಸತ್ತಾಗ ಆ ನೆನಪಾರ್ಥವಾಗಿ ಈ ದೇಕಬ್ಬೆ ಇವಳು ಏನು ನೋಡುತ್ತೆ, ಚಿತೆಗೇರಿ ತನ್ನ ಪ್ರಾಣ ಅರ್ಪಣೆ ಮಾಡ್ಕೊತಾಳ. ಸತಿ ಸಹಗಮನವನ್ನು ಅನುಸರಿಸ್ತಾಳ. ಅವಳು ಶಾಸನವನ್ನು ಕೆತ್ತಿಸ್ತಾಳ. ಆ ಶಾಸನದ ಹೆಸರು, ಅಲ್ಲಿ ವೀರದೇವರಿಗೆ ನಂದಾದೇವಿಗೆ ಎಣ್ಣೆ ಮತ್ತು ಬತ್ತಿಗಾಗಿ 4 ಎಕರೆ ಬೆದ್ದಲು ಭೂಮಿಯನ್ನು ಉಡುಗೊರೆಯಾಗಿ ಕೊಟ್ಟಂಥ ಒಂದು ಶಾಸನ ಅಲ್ಲಿ ನಮಗೆ ಉಲ್ಲೇಖ ಇದೆ. ಅದರಿಂದ ನಮಗೇನು ತಿಳಿದು ಬರ್ತದ, ದೇಕಬ್ಬೆ ಎಂಬ ಮಹಿಳೆ ತನ್ನ ಪ್ರಾಣಕ್ಕಿಂತ ಮಾನವೇ ಹೆಚ್ಚು, ಇನ್ನೊಬ್ಬರ ಜೊತೆಯಲ್ಲಿ ನಾನು ಯಾವುದೇ ಸಂಬಂಧ ಇಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪ್ರಾಣ ಮುಖ್ಯ ಅಲ್ಲ ಮಾನವೇ ಮುಖ್ಯ ಅಂತ ಸತಿಯಾಗೋದನ್ನು ಗಮನಿಸ್ಬೋದು.
ಮತ್ತು ಆವತ್ತಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಅಸ್ತಿತ್ವದಲ್ಲಿತ್ತು ಅಂತ ನಮಗೆ ಗೋಚರ ಆಗ್ತದೆ ಒಂದು. ಮತ್ತು ಇನ್ನೊಂದು ಶಾಸನ ಹೆಗ್ಗಡದೇವನ ಕೋಟೆ ಅಂತ ಹೆಸರು ಬರಲು ಮುಖ್ಯ ಕಾರಣ, ಅಲ್ಲಿ ಒಂದು ಶಾಸನ ಉಲ್ಲೇಖದ ಪ್ರಕಾರ ಹೆಗ್ಗಡದೇವ ಎಂಬ ನಾಯಕ, ಹೆಗ್ಗಡದೇವ ಎಂಬ ಒಬ್ಬ ಪ್ರಾಂತ್ಯಾಧಿಕಾರಿ ಮೈಸೂರು ಸಂಸ್ಥಾನದ ಅಧೀನದಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ ಹೆಗ್ಗಡದೇವ. ಆ ಕೋಟೆ ಸುತ್ತಮುತ್ತ ಕೋಟೆಯನ್ನು ಕಟ್ಕೊಂಡು ಅವನು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೆಗ್ಗಡದೇವನ ಕೋಟೆ ಪ್ರದೇಶಕ್ಕೆ ಬಂದಂಥ ಒಂದು ಆನೆಯನ್ನು ಅದಕ್ಕೆ ಶಿಕಾರಿ ಮಾಡಿ ಹರಾಜಿಗೆ ಹಾಕಿದಂಥ ಸಂದರ್ಭದಲ್ಲಿ ಹೆಗ್ಗಡದೇವ ಎಂಬ ವ್ಯಕ್ತಿಗೆ ಒಂದು ಪತ್ರವನ್ನು ಬರೀತಾರೆ, ಶಾಸನವನ್ನು ನಡೆಸ್ತಾರೆ, ಆ ಆನೆಯನ್ನು ಸೆದೆ ಬಡಿ ಅಥವಾ ಕೊಂದು ಹಾಕುವಂಥ. ಅಲ್ಲಿ ಹೆಗ್ಗಡದೇವ ಎಂಬ ಹೆಸರಿನ ಒಂದು ಶಾಸನ ನಮಗೆ ಸಿಕ್ಕಿದ್ರಿಂದ ಮುಂದೆ ಅದು ಹೆಗ್ಗಡದೇವನ ಕೋಟೆ ಅಂತ ಆಯಿತು. ಅದು ಅಲ್ಲಿವರೆಗೂ ಸಹ ಪುನ್ನಾಡು ಅಂತೆ ಕರೀತಿದ್ದಂಥ ಈ ಪ್ರದೇಶವನ್ನು ಹೆಗ್ಗಡದೇವ ಆಳ್ವಿಕೆ ಮಾಡ್ತಿದ್ರಿಂದ ಹೆಗ್ಗಡದೇವನ ಕೋಟೆ ಅಂತ ಹೆಸರು ಬಂತು ಅಂತ ಒಂದು ಉಲ್ಲೇಖ ಇದೆ. ಈ ಹೆಗ್ಗಡದೇವನ ಕೋಟೆ ಸಹ ಐತಿಹಾಸಿಕವಾಗಿ ನಾವು ಗಮನಿಸಿದಾಗ ಅಲ್ಲೂ ಸಹ ವರದರಾಜಸ್ವಾಮಿ ದೇವಸ್ಥಾನ ಮತ್ತು ಹಲವಾರು ದೇವಾಲಯಗಳು ನಾವು ಗುರುತಿಸ್ಬೋದು. ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿಗೂ ಸಹ ದಸರಾ ಉತ್ಸವ ಸಂದರ್ಭದಲ್ಲೂ ಸಹ ಅಲ್ಲೂ ಸಹ ದಸರಾ ಉತ್ಸವ ನಡೀತದೆ. ಹೆಗ್ಗಡದೇವನ ಕೋಟೆ ಪ್ರದೇಶದಲ್ಲಿ ದಸರಾ ಉತ್ಸವ, ಮಾರಿ ಹಬ್ಬ ಮತ್ತು ಬೀರೇ ದೇವರ ದೇವಸ್ಥಾನ ಮುಂತಾದ ದೇವಸ್ಥಾನಗಳನ್ನು ನಾವು ಅಲ್ಲೂ ಸಹ ಕಾಣ್ಬೋದು. ಅಷ್ಟೇ ಅಲ್ಲದೆ ಕಿತ್ತೂರು ಗ್ರಾಮ ಅಥವಾ ಕೀರ್ತಿ ಗ್ರಾಮ, ಕೀರ್ತಿಪುರ ಮುಳುಗಡೆಯಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪಾರ್ಶ್ವನಾಥನ ವಿಗ್ರಹವನ್ನು ತಂದು ಮೂಲ ಹೆಗ್ಗಡದೇವನ ಕೋಟೆ ತಾಲೂಕಿನ ಕಚೇರಿಯ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದು ಇವತ್ತಿಗೂ ಸಹ ಆ ಮೂಲ ವಿಗ್ರಹ ಅಲ್ಲಿ ನೋಡ್ಬೋದು. ಅಲ್ಲಿನ ಪಾರ್ಶ್ವನಾಥ ವಿಗ್ರಹ ಆ ಕಾಲದಲ್ಲೇ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ, ಅದೇ ರೀತಿ ಈ ಜೈನ ಧರ್ಮ ಹೆಗ್ಗಡದೇವನ ಕೋಟೆ, ನಿಲುವಾಗಿಲು, ಬಿಡುಗಲು, ಮಸಹಳ್ಳಿ, ಕಳಸೂರು, ಕಿತ್ತೂರು ಅಥವಾ ಕೀರ್ತಿಪುರ, ಮಳಲಿ, ಮಗ್ಗೆ ಈ ಭಾಗದಲ್ಲಿ ಪ್ರಚಾರದಲ್ಲಿತ್ತು, ಪ್ರಸ್ತುತವಾಗಿತ್ತು ಅಂತ ಹೇಳ್ಬೋದು. ಮತ್ತು ಈ ಹೆಗ್ಗಡದೇವನ ಕೋಟೆಯು ಸಹ ಆರ್ಯರ ಆಗಮನದ ನಂತರ ಈ ಪ್ರದೇಶ ಆರೀಕರಣಗೊಳ್ತದೆ. ಆರೀಕರಣಗೊಂಡಾಗ ಆರ್ಯರು ಬಂದು ನೆಲೆಸಿದ ಸ್ಥಳದಲ್ಲಿ ಅಗ್ರಹಾರಗಳು ಆರಂಭ ಆಗ್ತವೆ. ಅಗ್ರಹಾರಗಳು ಅಂದರೆ ಬ್ರಾಹ್ಮಣರು ವಾಸಿಸುವ ಸ್ಥಳಕ್ಕೆ ಅಗ್ರಹಾರಗಳು. ಆ ಅಗ್ರಹಾರಗಳಲ್ಲಿ ಬ್ರಾಹ್ಮಣರು ನೆಲೆಸಿದ್ರು, ಆಜುಬಾಜಲ್ಲಿ ಇತರ ಜಾತಿಯವರು ನೆಲೆಸಿದ್ರು. ಆದರೆ ಆ ಗ್ರಾಮದಲ್ಲಿ ವಾಸ ಮಾಡ್ತಿದ್ದಂಥ ಅಗ್ರಹಾರದ ವಾಸಿಗಳು ಅಥವಾ ಬ್ರಾಹ್ಮಣರು ಅವರು ಪೂಜೆ ಪುನಸ್ಕಾರ, ವೇದ ಅಧ್ಯಯನವನ್ನು ಮಾಡ್ತಿರು. ಅವರು ನೆಲೆಸಿದ ಸ್ಥಳಕ್ಕೆ ಕೆಲವು ಹೆಸರುಗಳು, ಅಗ್ರಹಾರಗಳನ್ನು ನಾವು ನೋಡ್ತೀವಿ. ಚತುರ್ವೇದಿ ಮಂಗಲಂ ಅಂದರೆ ಅಂದ್ರೆ 4 ವೇದವನ್ನು ಬಲ್ಲವರು ಬ್ರಾಹ್ಮಣರು, ಅದಕ್ಕೆ ಚತುರ್ವೇದಿ ಮಂಗಲಂ ಅಂತ ಹೆಸರಿಟ್ಟಿದ್ರು. ಆ ಸಾಗರೆ ಗ್ರಾಮಕ್ಕೆ ಚತುರ್ವೇದಿ ಮಂಗಲಂ ಅಂತ ಹೆಸರಿತ್ತು. ಇವತ್ತು ಸಹ ಸಾಗರೆ ಎಂಬ ಗ್ರಾಮ ಇದೆ, ಅದು ಚತುರ್ವೇದಿ ಮಂಗಲಂ ಆಗಿತ್ತು. ಅದೇ ರೀತಿ ಬೆಳ್ತೂರು, ಕುಂಟಿನ ಬೆಳ್ತೂರು, ಅದು ಸಹ ಈ ಬ್ರಾಹ್ಮಣರ ಅಗ್ರಹಾರವಾಗಿತ್ತು. ಮುಳ್ಳೂರು ಸಹ ಬ್ರಾಹ್ಮಣರ ಅಗ್ರಹಾರವಾಗಿತ್ತು. ಸರಗೂರು ಸಹ ಬ್ರಾಹ್ಮಣರ ಅಗ್ರಹಾರಗಳಾಗಿದ್ದ ಅಂತ ಉಲ್ಲೇಖಗಳು ನಮಗೆ ಉಪಲಭ್ಯವಿದೆ. ಪ್ರಿಯ ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಒಂದು ಸಮಗ್ರ ಇತಿಹಾಸ ಹಾಗೂ ಎಚ್ ಡಿ ಕೋಟೆ ತಾಲೂಕಿನ ಪ್ರಮುಖ ಒಂದು ಹಳ್ಳಿಗಳ ಒಂದು ಇತಿಹಾಸವನ್ನು ಈ ಸಂದರ್ಭದಲ್ಲಿ ತಿಳಿದ್ರಿ. ಇನ್ನು ಇದರ ಮುಂದುವರೆದು ಇನ್ನು ಅನೇಕ ಒಂದು ಎಚ್ ಡಿ ಕೋಟೆಯ ಜೊತೆಗೆ ಯಾವೆಲ್ಲ ಒಂದು ರಾಜಮನೆತನಗಳ ಸಂಬಂಧ ಇತ್ತು ಮತ್ತು ಇನ್ನು ಯಾವೆಲ್ಲ ಗ್ರಾಮಗಳು ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.